ಹೆಲೋ ನನ್ನ ಕುಟುಂಬದವರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಮಮತಾ ಅಂತ, ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ. ಹಾಗೆ ನನ್ನ ವೀಡಿಯೋಗೆ ಒಂದು ಲೈಕ್ ಮಾಡೋದನ್ನು ದಯವಿಟ್ಟು ಮರೆಯೋಕೆ ಹೋಗ್ಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಕೂಡ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸಪೋರ್ಟ್ನ ನನ್ನ ಚಾನಲ್ಗೆ ಕೊಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಸೊ ಬಂಗಾರ 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 ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಬರೀ ಹೆಣ್ಮಕ್ಳು ಅಂತಲ್ಲ, ಗಂಡು ಮಕ್ಳಿಗೂ ಕೂಡ ತುಂಬಾ ಇಷ್ಟ. ಆದರೆ ಇವಾಗಿನ ರೇಟಲ್ಲಿ 1 ಗ್ರಾಮ್ ಬಂಗಾರ ಕೊಂಡ್ಕೊಳ್ಳೋದಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅಂತಂದರೆ, ಕೊಂಡ್ಕೊಳ್ಳೋಕೆ ಹೋಗಿ ಅಂಗಡಿಯಲ್ಲಿ ಹೋಗಿ ಅದು ಪ್ರೈಸು ರೇಟನ್ನು ನೋಡಿದ್ರವ್ರಿಗೆ ಗೊತ್ತಿರುತ್ತೆ. ಸೊ ಎಲ್ಲರಿಗೂ ತುಂಬಾ ಇಷ್ಟ ಇರುತ್ತೆ ಹಾಕ್ಕೋಬೇಕು ಅಂತ. ಆದರೆ ಏನು ಮಾಡೋದು, ಬಂಗಾರದ ರೇಟು 1,20,000ವರೆಗೂ ಹೋಯಿತು. ಎಲ್ಲರೂ ಹೇಳ್ತಾರೆ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಅಂತ. ಕಡಿಮೆ ಆಗೋ ಗುಣಲಕ್ಷಣಗಳು ಯಾವುದೂ ಕಾಣಿಸ್ತಾ ಇಲ್ಲ. ಸೊ ಬರೀ ₹100, ₹200, ₹500, ₹1,000 ಈ ಥರ ಕಡಿಮೆ ಆಗಿ 1,00,000 ಮೇಲೆ ಹೋಗಿ ₹100, ₹200 ಎಲ್ಲ ಕಮ್ಮಿ ಆದರೆ ಅದು ಯಾವ ಲೆಕ್ಕ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಮ್ಮ ಹೆಣ್ಮಕ್ಳಿಗೆ ಬಂಗಾರ ಅಂತಂದರೆ ತುಂಬಾ ಇಷ್ಟ. ಸೊ ಅವರಿಗೆ ಹಾಕ್ಕೊಳ್ಳೇಬೇಕು, ತೊಗೊಳ್ಳೇಬೇಕು. ಅವರಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋ ಅಂಥ ಒಂದು ರೀಸನ್ಗೆ ನಾನು ತುಂಬ ಕಡಿಮೆ ವೆಯ್ಟಲ್ಲಿ ಬಂಗಾರ ಎಲ್ಲ ಅಂದರೆ ನೆಕ್ಲೆಸ್ಗಳಾಗ್ಬೋದು, ಲೈಟ್ ವೆಯ್ಟ್ ಜ್ಯುವೆಲ್ರೀಸ್ನ ಮಾಡಿಸ್ಕೊಳ್ಳೋದಕ್ಕೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಕೆಲವು ಐಡಿಯಾಸ್ ಬರಲಿ. ಸೊ ನಾನು ಕೂಡ ಮಾಡಿಸ್ಕೋಬೇಕಂತ ಸರ್ಚ್ ಮಾಡ್ತಾಯಿದ್ದೆ. ಸೊ ಹಾಗೆ ಅವ್ರಿಗೂ ಹೆಲ್ಪ್ ಆಗಲಿ ಅನ್ನೋಂಥ ಒಂದು ರೀಸನಿಂದ ಈ ಥರ ಲೈಟ್ ವೆಯ್ಟ್ ಜ್ಯುವೆಲ್ರೀಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ 1 ಗ್ರಾಮ್, 2 ಗ್ರಾಮ್, 3 ಗ್ರಾಮ್, 4 ಗ್ರಾಮಲ್ಲೇ ಆರಾಮಾಗಿ ಜ್ಯುವೆಲ್ರೀಸ್ನ ಮಾಡಿಸ್ಕೋಬೋದು. ಈಗಿರುವಂಥ 1,15,000, 20,000 ಪ್ರೈಸಲ್ಲಿ ಬರೀ 10 ಗ್ರಾಮ್ಸ್ ಗೋಲ್ಡ್ ತೊಗೋಬೇಕಂದ್ರೆ ಅಷ್ಟು 1,20,000 ಆಗುತ್ತೆ, 20,000 ಮೇಲೇ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅಷ್ಟು ನಮಗೆ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅನ್ನೋಂಥವ್ರು ಸೊ ಈ ಥರ 1 ಗ್ರಾಮ್, 2 ಗ್ರಾಮ್, 3 ಗ್ರಾಮ್, 20,000, 30,000, 40,000ದಲ್ಲೇ ಚಿಕ್ಕ ಚಿಕ್ಕದಾಗಿ ಅಂದರೆ ತುಂಬಾ ಗ್ರ್ಯಾಂಡ್ ಲುಕ್ಕು ಕೊಡುವಂತಹ ಜ್ಯುವೆಲ್ರೀಸ್ನ ಮಾಡಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೀವು ಈ ಥರ ಬೀಡ್ಸ್ ಜೊತೆ ಒಂದು ಮಣಿಗಳನ್ನ ತೊಗೊಂಡು ನೀವು ಕೂಡ ಮನೇಲಿ ಬೀಡ್ಸ್ ಜೊತೆ ಅದನ್ನು ಜಾಯಿಂಟ್ ಮಾಡಿಸ್ಕೊಂಡು ಕೂಡ ಹಾಕ್ಕೋಬೋದು. ಇಲ್ಲ ಅಂತಂದರೆ ಜ್ಯುವೆಲ್ರಿ ಶಾಪಲ್ಲಿ ಹೋಗಿ ಕೇಳಿದ್ರೆ ನಮಗೆ ಲೈಟ್ ವೆಯ್ಟ್ ಜ್ಯುವೆಲ್ರೀಸ್ ಬೇಕು, ಸ್ವಲ್ಪ ಐಡಿಯಾ ಕೊಡಿ ಅಂತ ಹೋಗಿ ನೀವು ಅವ್ರ ಹತ್ರ ಕೇಳಿದ್ರೆ ಅವರು ಸುಮಾರು ಐಡಿಯಾಸ್ ಕೊಡ್ತಾರೆ. ಮತ್ತು ಅವ್ರ ಹತ್ರ ಇರೋಂಥ ಕಲೆಕ್ಷನ್ಸ್ಗಳನ್ನು ಕೂಡ ನಿಮಗೆ ತೋರಿಸ್ತಾರೆ. ಸೊ ತುಂಬ ಜ್ಯುವೆಲ್ರಿ ಶಾಪಲ್ಲಿ ಲೈಟ್ ವೆಯ್ಟ್ ಜ್ಯುವೆಲ್ರೀಸ್ನ ಸೇಲ್ಸ್ ಮಾಡಲ್ಲ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ. ಯಾಕಂತಂದರೆ ಅವರಿಗೆ ಇದೆಲ್ಲ ಏನು ಲೆಕ್ಕ ಅಲ್ಲ, ಅವರಿಗೆ ದೊಡ್ಡದೇ ಹೋಗಬೇಕು. ಸೊ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಇದಕ್ಕೆ ತುಂಬಾ ಪ್ರಿಫರೆನ್ಸ್ ಕೊಡ್ತಾರೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ನೀವು ಸ್ವಲ್ಪ ಜ್ಯುವೆಲ್ರಿ ಶಾಪಲ್ಲಾದರೂ ಹೋಗಿ ಅವ್ರ ಹತ್ರ ಕೇಳಿಬಿಟ್ಟು ಈ ಥರ ಚಿಕ್ಕ ಚಿಕ್ಕದಾಗಿ ಬೀಡ್ಸಲ್ಲಿ ಅಂದರೆ ಗ್ರೀನು, ರೆಡ್ಡು, ಬ್ಲ್ಯಾಕು ಈ ಥರ ಬೀಡ್ಸಲ್ಲೆಲ್ಲ ಜ್ಯುವೆಲ್ರೀಸ್ನ ಮಾಡಿಸ್ಕೊಂಡ್ರೆ ನಿಮಗೆ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ, ಸ್ಯಾರಿಗೂ ಮ್ಯಾಚ್ ಆಗುತ್ತೆ. ಹಾಗೆಯೇ ಈ ಥರ ಲೈಟ್ ವೆಯ್ಟ್ ಜ್ಯುವೆಲ್ರೀಸ್ನ ಹಾಕ್ಕೊಂಡ್ರೆ ನಿಮಗೆ ಏನಂತಂದರೆ ಭಯನೂ ಇರೋದಿಲ್ಲ. ಈಗ ಆಗ್ತಿರೋ ಗೋಲ್ಡ್ ರೇಟಲ್ಲಿ ಕಳ್ಳರೂ ತುಂಬ ಜಾಸ್ತಿ ಆಗಿರ್ತಾರೆ. ಸೊ ಈ ಥರ ಲೈಟ್ ವೆಯ್ಟ್ ಜ್ಯುವೆಲ್ರೀಸ್ನ ಹಾಕ್ಕೊಂಡ್ರೆ ಅವರಿಗೂ ಇದ್ರ ಮೇಲೆ ಅಷ್ಟು ಮೋಹ ಬರೋದಿಲ್ಲ. ಸೊ ನಿಮಗೂ ಟೆನ್ಷನ್ ಫ್ರೀಯಾಗಿ ಆರಾಮಾಗಿ ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡಿಕೊಂಡು ಆರಾಮಾಗಿ ಹಾಕ್ಕೊಂಡು ಅಡ್ಡಾಡ್ಬೋದು. ಸೊ ಇದು ಡ್ರೆಸ್ಸಿಗಾಗಿದ್ರೂ ಮ್ಯಾಚ್ ಆಗುತ್ತೆ, ಮತ್ತು ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ, ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಸೊ ನೀವು ಒಂದು ಐಡಿಯಾ ಮಾಡಿಬಿಟ್ಟು ನಿಮ್ಮ ಹತ್ರ ಯಾವ ಥರ ಸ್ಯಾರಿ ಕಲೆಕ್ಷನ್ಸ್ ಇದೆ, ಡ್ರೆಸ್ ಕಲೆಕ್ಷನ್ಸ್ ಇದೆ, ಅದಕ್ಕೆ ಮ್ಯಾಚ್ ಆಗೋ ಥರ ಗ್ರೀನು, ಬ್ಲ್ಯಾಕು, ವೈಟು, ರೆಡ್ಡು ಈ ಥರ ಒಂದು 4-5 ಕಲರಲ್ಲಿ ಬೀಡ್ಸಲ್ಲಿ ಮಾಡಿಸಿಟ್ಕೊಂಡ್ಬಿಟ್ರೆ ಸೊ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಹಾಗೆ ತುಂಬ ಗ್ರ್ಯಾಂಡ್ ಲುಕ್ಕು ಕೂಡ ಕೊಡುತ್ತೆ ಅಂತಲೇ ಹೇಳ್ಬೋದು. ನೀವು ಇದನ್ನೆಲ್ಲ ಹಾಕ್ಕೊಂಡು ವಿಯರ್ ಮಾಡಿದಾಗ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನನ್ನ ಹತ್ರ ಒಂದು 2-3 ಕಲೆಕ್ಷನ್ಸ್ ಇದೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊಳ್ತೀನಿ. ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ, ಹಳೆ ವೀಡಿಯೋದಲ್ಲೂ ಕೂಡ ನಾನು ಶೇರ್ ಮಾಡಿದ್ದೀನಿ. ನನ್ನ ಹತ್ರ ಇರುವಂತಹ 1-2 ಕಲೆಕ್ಷನ್ಸನ್ನು ಶೇರ್ ಮಾಡಿದ್ದೀನಿ, ಇನ್ನೂ ಸ್ವಲ್ಪ ಇದೆ. ಸೊ ಅದನ್ನು ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮ್ಮ ಜೊತೆ ಎಷ್ಟು ಗ್ರಾಮ್ ಆಯಿತು, ಎಷ್ಟು ಪ್ರೈಸ್ ಆಯಿತು, ನಾನು ಯಾವಾಗ ಮಾಡಿಸ್ಕೊಂಡೆ ಆ ಥರ ಎಲ್ಲನೂ ನಿಮಗೂ ಸ್ವಲ್ಪ ಐಡಿಯಾ ಬರಲಿ ಅನ್ನೋ ರೀಸನ್ಗೋಸ್ಕರ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇದೇನಪ್ಪ ಅಂತಂದರೆ ಇಷ್ಟು ರೇಟ್ ಆಗ್ತಿದೆ, ಎಲ್ಲರೂ ಹೇಳ್ತಾರೆ ಗೋಲ್ಡ್ ಪ್ರೈಸ್ ಕಡಿಮೆ ಆಗುತ್ತೆ ಅಂತ. ಅದು ಕಡಿಮೆ ಆಗುತ್ತೆ ಅಂತ ಹೇಳ್ತಾನೆ ಅದು ಜಾಸ್ತಿಯಾಗಿ ಆ ಲೆವೆಲಿಗೆ ಹೋಗಿ ಕೂತ್ಕೊಂಡ್ಬಿಟ್ಟಿದೆ. ಸೊ ಈವನ್ ಬಂಗಾರ ಅಂತಲ್ಲ,
ಬೆಳ್ಳಿ ಕೂಡ ತುಂಬಾ ಜಾಸ್ತಿ ರೇಟ್ ಆಗೋಗ್ಬಿಟ್ಟಿದೆ. ಸೊ ಏನೂ ಮಾಡೋಕ್ಕಾಗಲ್ಲ, ಎಲ್ಲರಿಗೂ ಇದು ಎಫೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆ ಥರ ಇದ್ದಾಗ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ಈ ಥರ ಲೈಟ್ ವೆಯ್ಟು ಕಡಿಮೆ ರೇಟಲ್ಲಿ ಏನೆಲ್ಲ ಆಗುತ್ತೆ ಅದನ್ನು ಮಾಡಿಸ್ಕೊಂಡು ನಾವು ಯುಟಿಲೈಸ್ ಮಾಡ್ಕೊಳ್ಳೋದು ನಮ್ಮ ಬುದ್ಧಿವಂತಿಕೆ, ಹೆಣ್ಮಕ್ಳದ್ದು ಬುದ್ಧಿವಂತಿಕೆ ಅಂತಲೇ ಹೇಳ್ಬೋದು. ಸೊ ಈ ಥರ ಲೈಟ್ ವೆಯ್ಟು ಜ್ಯುವೆಲ್ರೀಸ್ನ ನಿಮಗೂ ಮಾಡಿಸ್ಕೊಳ್ಳೋ ಆಸೆ ಇದ್ದರೆ ನನ್ನ ಪೇಜನ್ನು ಫಾಲೋ ಮಾಡಿ. ಇನ್ನೂ ಇದೇ ಥರ ಅತಿ ಹೆಚ್ಚು ವೀಡಿಯೋಸ್ನ ನಾನು ಐಡಿಯಾಸ್ನ ಮತ್ತು ನನಗೆ ಗೊತ್ತಿರೋಂತಹ ಐಡಿಯಾಸು ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನಾನು ಅಂದ್ಕೊಳ್ತೀನಿ. ಸೊ ನನ್ನ ಪೇಜನ್ನು ಫಾಲೋ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದು ಇನ್ಫಾರ್ಮೇಟಿವ್ ವಿಡಿಯೋನೇ ಆಗಿರುತ್ತೆ, ಯಾಕಂದರೆ ತುಂಬ ಜನ ಹೆಣ್ಮಕ್ಳಿಗೆ ಈ ಥರ ಜ್ಯುವೆಲ್ರೀಸ್ನ ಮಾಡಿಸ್ಕೋಬೇಕಂತ ಆಸೆ ಇರುತ್ತೆ, ಬಟ್ ಐಡಿಯಾಸ್ ಬಂದಿರಲ್ಲ. ಈ ಥರ ವೀಡಿಯೋಸ್ನ ನೋಡಿದ್ರೆ ನಿಮಗೆ ಸ್ವಲ್ಪ ಐಡಿಯಾ ಬರುತ್ತೆ ಅಂತಲೇ ಹೇಳ್ಬೋದು. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್. ಧನ್ಯವಾದಗಳು.